ಜ್ಯೋತಿಯನ್ನು ಬಳಸಲು ವಿನಂತಿಸುತ್ತೇವೆ. ವಿಶ್ವ ಪರಂಪರೆಯ ಸಪ್ತಾಹದ ಅಂಗವಾಗಿ 19 ನವೆಂಬರ್ 29ರಿಂದ 25ರವರೆಗೆ ಈ ಸಪ್ತಾಹದ ಉದ್ಘಾಟನೆಗೊಳಿಸಿದಂತಹ ಶ್ರೀಯುತ ನಮ್ಮ ಸನ್ಮಾನಿತ ಮನೆಗೆ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮ ಆರಂಭಿಸೋಣ. ಪ್ರಾರ್ಥನೆಗೆ ಶ್ರುತಿ ಕೊಟ್ಟಿದ್ದೇವೆ. जय जय हे
हरिनाथ ब्रह्ममयि जय वागीश्वरी शरणं ते गच्छामः। जय जय हे भगवती सुरभारती तव चरणौ प्रणमामः। तव शरण्या त्रिभुवनधन्या त्वमसि शरण्या त्रिभुवनधन्या सुरमुनिवन्दितचरणा नवरसमधुरा कवितामुखरा नवरसमधुरा कवितामुखरा स्मितरुचिरुचिराभरणा जय जय हे भगवती सुरभारती तव चरणौ प्रणमामः। आसीना भव मानसहंसे आसीना भव मानसहंसे कुन्दतु शशिधवले हरजडताङ्कुर बोधिविकासं हरजडताङ्कुर बोधिविकासं सितपङ्कजतनुविमले जय जय हे भगवती सुरभारती तव चरणौ प्रणमामः। ललितकलामयि ज्ञानविधामयि ललितकलामयि ज्ञानविधामयि वीणापुस्तकधारिणी मतिरास्थानो तव पदकमले मतिरास्थानो तव पदकमले ऐकुण्ठ विषहारिणी जय जय हे भगवती सुरभारती तव चरणौ प्रणमामः। ಸ್ಮೃತಿ ಕುಲಕರ್ಣಿಯವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅಂಗವಾಗಿ ನಮ್ಮ ಚಾತ್ರಿಕ ಸಿಬ್ಬಂದಿ ಕೇಳ್ಕೊಳ್ತಾನೆ. ಭಾರತೀಯ ಪರ್ವತ ಸುರಕ್ಷೆ ಕುರಿತು ಕಿರುಚಿತ್ರವನ್ನು ನಾವು ಮಾಡಿದ್ದೀವಿ, ಅದನ್ನು ಆದಷ್ಟು ಬೇಗ ಅದನ್ನು ಪ್ರಸಾರ ಮಾಡಬೇಕು. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದಡಿಯಲ್ಲಿ ಬರುವ ನಮ್ಮ ದೇಶದ ಅತ್ಯಂತ ಹಳೆಯ ಇಲಾಖೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ. ಭಾರತದ ಮೊದಲನೇ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ರವರು ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸುವ ಸಲುವಾಗಿ ಪುರಾತತ್ವ ಇಲಾಖೆಯನ್ನು ಡಿಸೆಂಬರ್ 1, 1861 ಸ್ಥಾಪಿಸಿ ಸರ್ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್ ಅವರನ್ನು ಪುರಾತತ್ವ ಸರ್ವೇಯರ್ ಆಗಿ ನೇಮಿಸಲಾಯಿತು. ಪ್ರಸ್ತುತ ದೇಶದಾದ್ಯಂತ 36 ವಲಯಗಳು, 1 ಕಿರುವಲಯ, 6 ಉತ್ಖನನ ಶಾಖೆಗಳು, 2 ದೇವಾಲಯ ಸರ್ವೇಕ್ಷಣಾ ಯೋಜನೆ, 1 ಪ್ರಾಗೈತಿಹಾಸಿಕ ಶಾಖೆ, ಶಾಸನಶಾಸ್ತ್ರ ಶಾಖೆ, ವಿಜ್ಞಾನ ಶಾಖೆ, ತೋಟಗಾರಿಕೆ ಶಾಖೆ ಮತ್ತು ಜಲತಳ ಪುರಾತತ್ವ ಶಾಖೆಗಳಿದ್ದು 100 ನುರಿತ ತಜ್ಞರು ಈ ಇಲಾಖೆಯ ಸಂಶೋಧನಾ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಈ ಇಲಾಖೆಯ ಅಡಿಯಲ್ಲಿ 3600ಕ್ಕೂ ಹೆಚ್ಚು ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕಗಳು ಮತ್ತು ತಾಣಗಳು ಹಾಗೂ 38 ವಿಶ್ವ ಪರಂಪರಾ ಸ್ಮಾರಕಗಳಿದ್ದು ಕೆಂಪುಕೋಟೆ, ಕುತುಬ್ ಮಿನಾರ್, ತಾಜ್ ಮಹಲ್, ರಾಣಿ ಕಿ ವಾವ್, ಹಂಪಿ ದೇವಾಲಯಗಳ ಸಮುಚ್ಚಯ, ಪಟ್ಟದ ಕಲ್ಲಿನ ದೇವಾಲಯಗಳ ಸಮುಚ್ಚಯ, ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು, ರಾಜಸ್ಥಾನದ ಬೆಟ್ಟದ ಕೋಟೆಗಳು ಇತ್ಯಾದಿಗಳಾಗಿವೆ. ಕರ್ನಾಟಕದಲ್ಲಿರುವ 535 ಸಂರಕ್ಷಿತ ರಾಷ್ಟ್ರೀಯ ಸ್ಮಾರಕಗಳನ್ನು ಒಂದೇ ವಲಯದಡಿಯಲ್ಲಿ ತರುವ ಉದ್ದೇಶದಿಂದ ಭಾರತೀಯ ಪುರಾತತ್ವ ಸರ್ವೇಕ್ಷಣವು ಮಧ್ಯ ದಾಕ್ಷಿಣಾತ್ಯ ವಲಯವೆಂಬ ಹೆಸರಿನಲ್ಲಿ ಸ್ವತಂತ್ರ ವಲಯವೊಂದನ್ನು 1975ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭಿಸಿತು. ಸ್ಮಾರಕಗಳ ಮೇಲ್ವಿಚಾರಣಾ ಕಾರ್ಯವನ್ನು ಮತ್ತಷ್ಟು ಸುಗಮಗೊಳಿಸುವ ದೃಷ್ಟಿಯಿಂದ 1996ರಲ್ಲಿ ಧಾರವಾಡ ವಲಯ ಮತ್ತು 2014ರಲ್ಲಿ ಹಂಪಿ ವಲಯಗಳನ್ನಾಗಿ ವಿಭಜಿಸಲಾಯಿತು.
ಪ್ರಸ್ತುತ ಬೆಂಗಳೂರು ವಲಯವು ದಕ್ಷಿಣ ಕರ್ನಾಟಕದ 17 ಜಿಲ್ಲೆಗಳಲ್ಲಿರುವ 133 ಸ್ಮಾರಕಗಳು ಹಾಗೂ ಪುರಾತತ್ವ ನೆಲೆಗಳ ಮೇಲ್ವಿಚಾರಣಾ ಕಾರ್ಯವನ್ನು ಮಹಾನಿರ್ದೇಶಕರು, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ನವದೆಹಲಿ ಇವರ ನಿರ್ದೇಶನದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಸಂಪೂರ್ಣ ಸಹಕಾರದೊಂದಿಗೆ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಅಮೃತಾಪುರ, ಬಳ್ಳಿಗಾವಿ, ಇಕ್ಕೇರಿ, ತಲಕಾಡು, ನಂಜನಗೂಡು, ಶ್ರೀರಂಗಪಟ್ಟಣ, ಚಿತ್ರದುರ್ಗದ ಕೋಟೆ ಹೀಗೆ ಮುಂತಾದ ಪ್ರಮುಖ ಸ್ಮಾರಕಗಳು, ಶಿಲಾಶಾಸನಗಳು ಹಾಗೂ ಪ್ರಾಗೈತಿಹಾಸಿಕ ಸ್ಥಳಗಳ ಸಂರಕ್ಷಣೆಯಲ್ಲಿ ಅವಿರತವಾಗಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ. ಕಿರುಚಿತ್ರ ಪ್ರದರ್ಶನಕ್ಕಾಗಿ ಧನ್ಯವಾದಗಳು. ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವರಿಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಬೆಂಗಳೂರು ಅಧೀಕ್ಷಕರು ಡಾಕ್ಟರ್ ಶಿವಕಾಂತ್ ಬಾಜಪೇಯಿ ಅವರು ಶಾಲನ್ನು ಹೊಲಿಸಿ ಮತ್ತು ಮಾಲಾರ್ಪಣೆಯೊಂದಿಗೆ ಗೌರವಿಸಲ್ಪಡುತ್ತಿದ್ದಾರೆ. ಶಿವಕಾಂತ್ ಬಾಜಪೇಯಿ ಚಂದ್ರಕಾಂತ್ ಅವರು ಸರ್ವ ಕ್ಷೇತ್ರದ ಬೆಂಗಳೂರು ಮಾಲಾರ್ಪಣೆ, ಶ್ರೀಮತಿ ಶರಣ್ಯ ಆರ್ಡಿ ಸೌತ್ ಜಿ ಮಹೇಶ್ವರ ಮೇಡಮ್ ಅವರಿಗೆ ಮಾಲಾರ್ಪಣೆ ಮಾಡುತ್ತಾರೆ. ಕ್ರಾಂತಿ ನಿರ್ದೇಶಕರು ದಕ್ಷಿಣ ಭಾರತದ ರೀಜನಲ್ ಡೈರೆಕ್ಟರ್ ಸೌರಭ್ ಇಂಡಿಯಾ ಶ್ರೀಮತಿ ಜಿ ಮಹೇಶ್ವರಿ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಶ್ರೀಯುತ ಶಿವಕಾಂತ್ ಬಾಜಪೇಯಿ ಚಿತ್ರದಿಂದ ಬೆಂಗಳೂರು ಸಭೆ ನಿರ್ದೇಶಿಸಿ ಸ್ವಾಗತ ಭಾಷೆಯನ್ನು ನಾನು ಕೋರುತ್ತಿದ್ದೇನೆ. ಶಿವಕಾಂತ್ ಬಾಜಪೇಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶ್ರೀ ಬಂಗಾರಪ್ಪ ಅವರಿಗೆ ಮತ್ತು ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ವಿಶ್ವ ಪರಂಪರೆ ಸಪ್ತಾಹ ಮತ್ತು ಕನ್ನಡ ರಾಜ್ಯೋತ್ಸವದ ಉತ್ಸವ ಸಂದರ್ಭದಲ್ಲಿ ಕನ್ನಡ ಕಲಾ ವೈಭವ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಈ ಕೃತಿ ನಮ್ಮ ಪರಂಪರೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. Respected CM sir and dignitaries, I will try to speak something in Kannada because I love Kannada. I am trying to learn Kannada. मैं माननीय मुख्यमंत्री जी को और यहाँ पर उपस्थित अतिथियों को यह बताना चाहूँगा कि बैंगलोर मंडल कार्यालय 1975 से यहाँ पर कार्यरत है और हमारे इस मंडल कार्यालय के अंतर्गत लगभग 133 स्मारक सम्मिलित हैं, जिनकी देखरेख बैंगलोर मंडल कार्यालय करता है और इसका क्षेत्राधिकार दक्षिण कर्नाटक के लगभग 17 जिले हैं. आज हम लोगों के लिए यह अत्यंत हर्ष का विषय है कि हम लोग यहाँ पर कन्नड़ा में जितने भी स्मारक यहाँ पर हमारे क्षेत्राधिकार के अंतर्गत स्थित हैं, उनके ऊपर केंद्रित एक पुस्तक का विमोचन माननीय मुख्यमंत्री जी के कार्यालय द्वारा होने जा रहा है. इसके लिए माननीय मुख्यमंत्री जी ने अपना समय यहाँ पर हम लोगों को दिया, इसके लिए मैं हार्दिक रूप से आभार व्यक्त करता हूँ. और हमारे इस कार्यक्रम में उपस्थित रहने के लिए आदरणीय श्री बंगारप्पा सर, सचिव संस्कृति एवं पर्यटन एवं संचालक पर्यटन विभाग एवं इस कन्नड़ा बुक को हम लोगों को तैयार करने में जो मदद की है श्री नागराज जी शर्मा और डॉक्टर शोभा जो कि मैसूर विश्वविद्यालय से, इन लोगों ने हम लोगों को सहयोग प्रदान किया है. और इस कार्यक्रम के लिए आप लोगों ने जो यहाँ पर सहयोग प्रदान किया और माननीय मुख्यमंत्री जी ने जो समय दिया उसके लिए मैं उनका तरह से आभार व्यक्त करता हूँ और स्वागत करता हूँ. धन्यवाद.
ಕನ್ನಡ ಮಾತಾಡಲಿಕ್ಕಿದೆ ಮತ್ತು ಆಂಗ್ಲ ಭಾಷೆಯಲ್ಲಿ ನಾವು ಈ ಕರ್ನಾಟಕ ಕಂಟಿನ್ಯೂ ಮಾಡಿ ಅದನ್ನು ಜಾತಿಯ ಭಾಷೆಗೆ ನಮ್ಮ ಮುಖ್ಯಮಂತ್ರಿ ಧನ್ಯವಾದಗಳು ಮುಂದೆ ಈ ಕಾರ್ಯಕ್ರಮದ ಅಂಗವಾಗಿ ಪ್ರಾದೇಶಿಕ ವಿಷಯದಲ್ಲಿ ಅವರಿಗೆ ವಿಷಯ ಪರಂಪರೆ ಬಗ್ಗೆ ಮಾತಾಡಬೇಕು ರೀಜನಲ್ ಡೈರೆಕ್ಟರ್ ಟು ಕವರ್ about the world heritage of the world. Honorable Chief Justice Sarkar, Namaskara. Honorable MLA Kumar Bangar Sarkar, Namaskara. Namaskara. And good evening to all. At the outset, it's an immense pleasure and honor for Archaeological Survey of India that our Honorable Chief Justice of Karnataka kind enough to accept our request to release the Kala Vaibhavam, translated version of Inventor Century Protected Monuments of Bangalore Circle in Kannada, the great classical language. On behalf of ASI, I express my sincere gratitude to our Honorable Chief Minister Sir and Sri Kumar Bangarappa Sir MLA for their kind concern to this August occasion in their busy schedule as well as in this pandemic situation. I was given only 3 minutes to speak on World Heritage Week. India. In India, we have 38 World Heritage properties, including national parks, cities and railways, in which ASI have 22 properties as World Heritage monuments spread all over India, namely Agra Fort, Ajanta Caves, Ellora Caves, Taj Mahal, group of temples, Mahabharam, Sun Temple, Konarak, churches and convents, Goa, Fatehpur Sikri, group of monuments, Hampi, Madurai group of temples, Ellora Caves, Great Living Solar Temples at Tanjavur, Maharashtra, group of monuments at Patadakal, Buddhist monuments at Sanchi, Humayun Tomb, Delhi, Qutub Minar, Raj Shelters at Bhimbetka, Champanayar Hall at Gujarat, Red Fort Complex at Delhi, Hill Forts at Rajasthan, Rani Ki Vav at Gujarat, archaeological sites of Nalanda Mahavihara, Bihar. In Karnataka, we proudly said we have 2 properties, that is Hampi in Bellary district, the great capital city, great Andhra Pradesh Empire, and the second one is the group of monuments at Patadakal, the architectural marvels of Adi Chalukyas in Bagalkot district. The noble intention of celebrating the World Heritage Week from 19th November to 20th November for every year to create awareness among the public and our nation's cultural wealth, as well as to motivate the younger generations to respect and safeguard our cultural properties for posterity. During the awareness program, Archaeological Survey of India organizes the photo exhibition involving the student community particularly for cleaning the monuments and conducting competitions like quiz, drawing, paintings, essay competitions, writings, etc. as a part of celebration. In this August occasion, I would proudly say that 2 more properties, that is Belur, Halibut and Somnathpura, as a Hoysala architectural marvels, as one group, and Iholite Badami is already in tentative list to get World Heritage Track from Karnataka. It's also my bounden duty to express my sincere gratitude that the Karnataka government, with the able guidance of our Honorable Chief Minister, Sir, extending enormous support to ASI for protection of monuments and also generous financial support to develop the basic amenities to our cultural properties. Thank you so much, sir, for your kind support and consideration, and I wish to continue. I am very thankful to the Honorable Chief Minister, sir, for allowing me to share this great occasion. Thank you, sir, once again. Thank you. Thank you very much, ma'am. I'm kind of science teacher, as you mentioned, and we to declare as early as possible the festival monuments and the Baba Made also as a World Heritage list. ಬೆಳ್ಳೂರು ಕಾಲೇಜು ಮತ್ತು ಬಾದಾಮಿ ಆದಷ್ಟು ಬೇಗ ನಮ್ಮ ವಿಶ್ವ ಪರಂಪರಾ ಯುನೆಸ್ಕೋ ಪಟ್ಟಿಯಲ್ಲಿ
ಅದು ಇನ್ನಷ್ಟು ಜಾಸ್ತಿ ನಾವು ಇಲ್ಲಿ ಪ್ರವಾಸಿಗರನ್ನು ಸೆಳೆಯಬಹುದು. ಆಗಿನಷ್ಟು ಅಭಿವೃದ್ಧಿ ಕೂಡ ಕರ್ನಾಟಕದಲ್ಲಿ ಆಗುತ್ತೆ ಅಂತ ನಾನು ಅನಿಸಿಕೆ. ಧನ್ಯವಾದಗಳು. ನಮ್ಮ ಈ ಮುಂದಿನ ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕದ ಪರಂಪರೆಯ ಬಗ್ಗೆ ಶ್ರೀಯುತ ಕುಮಾರ್ ಶಾಸಕರು ಸಂಪರ್ಕಕ್ಕೆ ನಾನು ವಿಶ್ವ ಪಾರಂಪರಿಕ ಸಪ್ತಾಹ ಹಾಗೂ ನಮ್ಮ ಕಲಾವೈಭವ ಕನ್ನಡ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮತ್ತು ಅದರ ಜೊತೆಗೆ ನಮ್ಮ ಕಾಲೇಜು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಭಾರತಿ ಬಸವರಾಜರು ಮತ್ತು ಪೊಲಿಟಿಕಲ್ ಶ್ರೀ ವೆಂಕಟಾಚಾರ್ಯ ಮತ್ತು ವಿಶೇಷವಾಗಿ ನಮ್ಮ ರೀಜನಲ್ ಡೈರೆಕ್ಟರು ಮಹೇಶ್ ನನ್ನ ಆತ್ಮೀಯರು, ನನ್ನ ಮಿತ್ರರಾಗಿರ್ತಕ್ಕಂಥ ಶ್ರೀಕಾಂತ್ ವಾಜಪೇಯಿಯವರು ಮತ್ತು ಇನ್ನೊಬ್ಬರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಕಾಂತ್ ಅವರು, ಆಮೇಲೆ ಇನ್ನೆಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕಾರಿ ಮತ್ತು ಎಲ್ಲ ನೆರವೇರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ಮಿತ್ರರೇ ಮತ್ತು ವಿಶೇಷವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಎಲ್ಲ ಅಧಿಕಾರಿ ಮಿತ್ರರು. ಸರ್, ಬೇಸಿಕಲಿ ಇದೊಂದು ನಮಗೆ ಹಿಂದಿನಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ, ಕನ್ನಡದಲ್ಲಿ ನಮಗೆ ಅಷ್ಟು ಇರಲಿಲ್ಲ. ಸೊ ಹಾಗಾಗಿ ಕನ್ನಡದಲ್ಲಿ ತಂದುಬಿಟ್ರೆ ಎಲ್ಲರಿಗೂ ಕೂಡ ಹ್ಯಾಂಡಿಯಾಗಿರ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ರೈಲ್ವೆ ಸ್ಟೇಷನ್ ಇದೆ, ಬಸ್ ಸ್ಟೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಸಂಖ್ಯೆಯನ್ನು ಸುಮಾರು 160 ಪುಟಗಳಿರ್ತಕ್ಕಂಥ ಪುಸ್ತಕಗಳನ್ನು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಸೊ ಹಾಗಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರ ಜೊತೆಗೆ ಸುಮಾರು 1.5 ವರ್ಷಗಳ ಕಾಲದಲ್ಲಿ ಇದು ಮಾಡಿದೆ. ಸೊ ಹಾಗಾಗಿ ಇದನ್ನು ಭಾಳ ಜವಾಬ್ದಾರಿ ವಹಿಸ್ಕೊಂಡು ಆಯಿತು. ಈಗ ನಮ್ಮ ಶ್ರೀಕಾಂತ್ ವಾಜಪೇಯಿ ಅವರು he took lot of interest in this. They are coming from a different state. He said, no, I want to do something for Karnataka and regional, and this is the local language. If you want to get somebody to closer to the archaeological department, we should work on this. And he has spoken to you from past about nearly over 7-8 months he has been speaking on this. And this is one great opportunity that the World Heritage Week is also going on, and Honorable CM was very gracious enough to come and inaugurate this book, release this book also. So we are very, very grateful for him for giving this golden opportunity, and archaeological studio also for giving me the opportunity. Sir, there is a ನಮಗೆ ವಿ ಡೋಂಟ್ ಹ್ಯಾವ್ ಎನ್ ಪ್ರಾಪರ್ ಪ್ಲೇಸ್ ಇನ್ ಬೆಂಗಳೂರಿನಲ್ಲಿ. ನಮಗೆ ಒಂದು ಪಕ್ಕ ಒಂದು ಬಿಲ್ಡಿಂಗ್ಗಳಿಲ್ಲ ಸರ್, ಯಾವುದು ಸ್ಟೇಷನ್ ಆಗಿ ಆರ್ಕಿಯಾಲಜಿಕಲ್ ಸರ್. ಇವಾಗ ಟೆಂಪ್ರರಿಯಾಗಿ ವಿ ಆರ್ ಸಮಯರ್ ವೆರಿ ಕ್ಲೋಸ್ ಇನ್ ಎಲ್ಲ ಸಮಯ ನಿಯರ್ ಬಟ್ ಯಲಹಂಕದಲ್ಲಿ ಒಂದು ಜಾಗನ ಬುಕ್ ಮಾಡಿದ್ದಾರೆ ಸರ್ ಆರ್ಕಿಯಾಲಜಿಕಲ್. ವಿ ನೀಡ್ ಸಮಥಿಂಗ್ ಒಂದು ಸ್ಟೇಷನ್ ಇದೆ, ಎಲ್ಲ ದೃಷ್ಟಿಯಿಂದಲೂ ಕೂಡ ಬೇಕಾಗುತ್ತೆ ಸರ್. ಹಾಗಾಗಿ ವಿ ನೀಡ್ ಒನ್ ದ ಪ್ಲೇಸ್ ಫಾರ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇನ್ ಬ್ಯಾಂಗ್ಳೂರ್ ಪರ್ಮನೆಂಟ್ಲಿ. ದಟ್ ಈಸ್ ಒನ್. ಆ್ಯಂಡ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಸಣ್ಣ ಆಫೀಸರಿಗೆ ಒಂದು ಎಕ್ಸಿಬಿಷನ್ಸ್ ಮಾಡೋದಕ್ಕೆ, ಎಲ್ಲ ಒಂದು ಮಾನ್ಯುಮೆಂಟ್ಸ್ಗಳನ್ನು ಕನ್ಸಲ್ಟೇಟ್ ಮಾಡೋದಕ್ಕೆ ಒಂದು ಜಾಗವನ್ನು ಕೇಳಿದ್ದಾರೆ ಸರ್. ಶಿವಮೊಗ್ಗದಲ್ಲಿ ಅವರು ಬಂದಿದ್ದು ಸರ್, ಡಿಸಿ ಒಂದು ಎಲ್ಲ ಜಾಗನ ಹುಡುಕ್ಬಿಟ್ಟು ಇದಾದ್ಮೇಲೆ 3 ಜಾಗನ ಗುರುತು ಮಾಡಿದ್ದೀವಿ. ಆಮೇಲೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವ್ರು ಇಲ್ಲಿವರೆಗೂ ಮಾನ್ಯುಮೆಂಟ್ಸ್ನ ಮುಚ್ಚೋದಕ್ಕೆ ಕೊಡ್ತಿರಲಿಲ್ಲ ಸರ್. ಬೇಸಿಕಲಿ ಯಾವುದಾದ್ರು ಒಂದು CCTV ಆಗಬೇಕು, ಡ್ರಿಂಕಿಂಗ್ ವಾಟರ್ ಹಾಕಬೇಕು, ರಿಪೇರ್ಸ್ ಮಾಡಬೇಕು ಅಂದರೆ ಇವಾಗ ನಾವು ಆಫ್ಟರ್ ಅವರ್ ಪರ್ಸೂಯೆನ್ಸ್ ಆಫ್ ಕ್ವೈಟ್ ಅ ಫ್ಯೂ ಮಂತ್ಸ್ ಇವಾಗ ದೇ ಆರ್ ಅಗ್ರಿ ದಟ್ ಎಲ್ಲ ಕುಡಿಯೋ ನೀರಿಗೆ, CCTVಸ್ಗೆ, ಸೆಕ್ಯೂರಿಟೀಸ್ಗೆ, ಲೈಟಿಗೆ ಮತ್ತು ಕೆಲವು ಗುಹೆ ಇರತಕ್ಕಂಥ ಜಾಗದಲ್ಲಿ ವೆಂಟಿಲೇಷನ್ಸ್ಗೆ ಮತ್ತು ಎಕ್ಸಾಸ್ಟ್ ಫ್ಯಾನ್ಸು ಇದೆಲ್ಲನೂ ಮಾಡೋದಕ್ಕೆ ಒಂದು ಸ್ವಲ್ಪ ಕನ್ಸರ್ನ್ಸ್ಗಳನ್ನ ದೇ ಆಲ್ರೆಡಿ ಗಿವನ್. ಬಟ್ ಅಂಡರ್ ದೇ ಸೂಪರ್ವೈಸರ್ ದೇ ವಿಲ್ ಡೂ ಇಟ್ ಅಂತ ಹೇಳಿ. That is one good moment because we have to go with the people, and security of the people is also so that is our request from the state government. And as it is, state archaeological department, another about nearly about 750 monuments are there under their purview. So we wish the archaeological department of India to take the provenance of the rest of the things also, and see to that the rest of the things can be provided to the public, because the tourism has to go up. So now the COVID time will come down rapidly, and if we don't do it now,
then probably the next generation will not know what heritage and what things we have. So I request the Honorable CM to look into this matters very positively to that. So I think after the and ಇವರೆಲ್ಲರೂ ಕೂಡ ಸರ್ಕಾರಕ್ಕೆ ಶಿಕಾರಿಪುರಕ್ಕೆಲ್ಲ ಬಂದಿದ್ದೀವಿ ಸರ್. ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಕೂಡ ಬಂದಿದ್ದಾರೆ, ಎಲ್ಲ ಕಡೆಗೂ ಕೂಡ ಓಡಾಡಿದ್ದಾರೆ ಸರ್. ಶಿಕಾರಿಪುರದ ಎಲ್ಲದಕ್ಕೂ ಓಡಾಡಿ ಎಲ್ಲರೂ ಭಾಳಷ್ಟು ದೇವಸ್ಥಾನಗಳೆಲ್ಲ ಸೋರ್ತಾ ಇತ್ತು ಸರ್. ಎಲ್ಲರನ್ನೂ ಪ್ರಾಜೆಕ್ಟ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಿದ್ದಾರೆ ಸರ್. ನಮ್ಮವರೇ ಒಂದು ಕನ್ನಡಿಗರು ಅಲ್ಲಿ ಡೈಲಿನಲ್ಲಿದ್ದಾರೆ, ಅವ್ರಿಗೂ ಮಾತಾಡಿದ್ವಿ ಸರ್, ಸಪೋರ್ಟ್ ಮಾಡ್ತೀವಿ. ಇದನ್ನೆಲ್ಲರೂ ಕೂಡ ಅಪ್ಡೇಟ್ ನೋಂದಾಯಿಸಿ ಮಾಡಿದ್ದೀವಿ. So thank you very much for giving me this opportunity to give you this book release and Kalava Award. So thanks a lot for the applause. ಶಾಸಕರು ಕ್ಷೇತ್ರ ಅವರಿಗೆ ಅನೇಕ ಅಭಿನಂದನೆಗಳು ನಮ್ಮ ಇಲಾಖೆ ಪರವಾಗಿ ಮತ್ತು ಕಳಕಳಿಯನ್ನು ಸೂಚಿಸಿದ್ದಾರೆ. ಧನ್ಯವಾದಗಳು ಸರ್. ಹಾಗೂ ಇಂದಿನ ಈ ಕಾರ್ಯಕ್ರಮದ ಕೇಂದ್ರದಿಂದ ಹಾಗೂ ಕಾರ್ಯಕ್ರಮಗಳನ್ನು ಬಿಡುಗಡೆ ಮಾಡಿ ವಿಶೇಷ ಕಾರಣೀಕರ್ತಕ್ಕಂಥ ಸನ್ಮಾನ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಯಡಿಯೂರಪ್ಪ ಸಾಹೇಬರಿಗೆ ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಕೇಳಿಕೊಂಡು ವಿನಂತಿಸುತ್ತೇವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ವಿಶ್ವ ಪರಂಪರೆ ಸಪ್ತಾಹ ಅಂಗವಾಗಿ ಆಯೋಜಿಸಿರುವ ಕಲಾ ವೈಭವ ಬೆಂಗಳೂರು ವಲಯದ ಸಂರಕ್ಷಿತ ಸ್ಮಾರಕಗಳ ವಿವರಣಾ ಪುಸ್ತಕ ಕನ್ನಡ ಅವತರಣಿಕೆ ಬಿಡುಗಡೆ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಸಚಿವರಾದಂಥ ಬೈರತಿ ಬಸವರಾಜ್ ಅವರೇ, ಹಿರಿಯ ಶಾಸಕರಾದಂಥ ಕುಮಾರ್ ಬಂಗಾರಪ್ಪನವರೇ, ಡಾಕ್ಟರ್ ಶಿವಕಾಂತ್ ವಾಜಪೇಯಿ ಅವರೇ, ರೇಣುಕಾಚಾರ್ಯ ಅವರೇ, ಸಿಂಗಗೌಡ ಮನೇನಕೊಪ್ಪ ಅವರೇ, ಡಾಕ್ಟರ್ ಮಹೇಶ್ವರಿ ಅವರೇ, ಹಿರಿಯ ಅಧಿಕಾರಿಗಳೇ, ಉಪಸ್ಥಿತ ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಪುರಾತತ್ವ ಸಂಗ್ರಹಾಲಯಗಳ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಹೊರತರ್ತಾ ಇರುವಂತಹ ಕಲಾ ವೈಭವ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದೆ. ಕರ್ನಾಟಕ ರಾಜ್ಯ ಭೌಗೋಳಿಕವಾಗಿ ಅತ್ಯಂತ ಸಮೃದ್ಧವಾಗಿರುವ ನೆಲೆ. ರಾಜ್ಯದ ವಿವಿಧ ಶತಮಾನಗಳಲ್ಲಿ ಕದಂಬರು, ರಾಷ್ಟ್ರಕೂಟರು, ಗಂಗರು, ಚಾಲುಕ್ಯರು ಹೀಗೆ ಹಲವಾರು ರಾಜವಂಶಗಳು ಕರ್ನಾಟಕವನ್ನು ಆಳಿದ್ದಾರೆ. ಈ ರಾಜವಂಶಗಳು ತಮ್ಮ ಆಳ್ವಿಕೆ ಕಾಲಗಳಲ್ಲಿ ದೇವಾಲಯಗಳು, ಮಸೀದಿಗಳು, ಕೋಟೆ ಕೊತ್ತಲುಗಳು, ಬಸದಿಗಳು, ಸ್ತಂಭಗಳು ಮುಂತಾದ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಕೊಡುಗೆಗಳನ್ನು ನೀಡಿವೆ. ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಕರ್ನಾಟಕದ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ತಾಣಗಳಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ರಾಜ್ಯದಲ್ಲಿನ ಈ ಐತಿಹಾಸಿಕ ಸ್ಮಾರಕಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೂ ಸಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಪುರಾತತ್ವ ಇಲಾಖೆ ರಾಜ್ಯದಲ್ಲಿ 1300ಕ್ಕೂ ಹೆಚ್ಚು ಸ್ಮಾರಕಗಳನ್ನು ಸಂರಕ್ಷಿಸಿದೆ. ಇವುಗಳಲ್ಲಿ 765 ಸ್ಮಾರಕಗಳು ರಾಜ್ಯ ಪುರಾತತ್ವ ಇಲಾಖೆಗೆ ಸೇರಿದವಾಗಿವೆ. ಸಂರಕ್ಷಣೆ, ಜೀರ್ಣೋದ್ಧಾರ, ಉತ್ಖನನ ಮತ್ತು ವೈಜ್ಞಾನಿಕ ಅಧ್ಯಯನ ಉದ್ದೇಶದೊಂದಿಗೆ ಬೆಂಗಳೂರು ವಲಯವು ಕರ್ನಾಟಕದ 13 ಜಿಲ್ಲೆಗಳಿಗೆ ಸೇರಿದ 133 ಸ್ಮಾರಕಗಳನ್ನು ಸಂರಕ್ಷಿಸಿದೆ. ಈ ಐತಿಹಾಸಿಕ ಸ್ಮಾರಕಗಳ ಸಂಕ್ಷಿಪ್ತ ಮಾಹಿತಿ ಮತ್ತು ಮಹತ್ವವನ್ನು ಪರಿಚಯಿಸಲು ಕನ್ನಡದಲ್ಲಿ ಕಲಾ ವೈಭವ ಕಿರುಹೊತ್ತಿಗೆಯನ್ನು ವಿಶ್ವ ಪರಂಪರೆ ಸಪ್ತಾಹದ ಸಂದರ್ಭದಲ್ಲಿ ಹೊರತಂದಿರುವಂಥದ್ದು ಫ್ಲಾಗನ್ ಕೈಪಿಡಿ ಸರಳ ಭಾಷೆಯಲ್ಲಿದ್ದು ಜನಸಾಮಾನ್ಯರಿಗೆ ಐತಿಹಾಸಿಕ ರಾಷ್ಟ್ರೀಯ ಸ್ಮಾರಕಗಳ ಬಗ್ಗೆ ಅರಿವು ಮೂಡಿಸಲು ಉಪಯುಕ್ತವಾಗಲಿದೆ. ಕಲಾ ವೈಭವದ ಪುಸ್ತಕವನ್ನು ಹೊರತರಲು ಶ್ರಮಿಸಿದ ಭಾರತೀಯ ಪುರಾತತ್ವ ಇಲಾಖೆ ಬೆಂಗಳೂರು ವಲಯದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ
ಇತಿಹಾಸದ ಗತವೈಭವವನ್ನು ಪರಿಚಯಿಸುವ ಕಲಾವೈಭವ ಪುಸ್ತಕ ವಿದ್ಯಾರ್ಥಿಗಳಿಗೆ, ಯುವಜನತೆಗೆ, ಇತಿಹಾಸ ಅಧ್ಯಯನಕಾರರಿಗೆ, ವಿದ್ವಾಂಸರಿಗೆ, ಅಧ್ಯಯನಕ್ಕೆ ಸಹಕಾರಿಯಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಸಭೆಯನ್ನು ಉದ್ದೇಶಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಕಳಕಳಿಯ ಭಾರತೀಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮವಾಗಿ ಡಾಕ್ಟರ್ ಶಿವಕಾಂತ್ ವಾಜಪೇಯಿ ಹಾಗೂ ನೆನಪಿನ ಕಾಣಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮರ್ಪಿಸಲೆಂದು ಕೋರುತ್ತಿದ್ದಾರೆ. ನೆನಪಾಗಿದೆ. ಶಿವ ಈ ಕೊರೋನಾ ಮಹಾಮಾರಿಯಿಂದ ನಮ್ಮನ್ನು ಹೊರಗೆ ತಂದು ಕಾರ್ತಿಕ ಮಾಸದಿಂದ ಎಲ್ಲ ಮಾನ್ಯಗಳಲ್ಲಿ ದೇವಸ್ಥಾನಗಳಲ್ಲಿ ಆದಷ್ಟು ವಿಶೇಷವಾಗಿ ಭಕ್ತಾದಿಗಳು ಬಂದು ನಮ್ಮ ಅಭಿವೃದ್ಧಿ ಅಂತ ನಮ್ಮ ಇಲಾಖೆಯ ರಾಜ್ಯ ಸಾರಿ ಅಂತ ಪ್ರಾರ್ಥಿಸೋಣ. ಮುಂದೆ ನಮ್ಮಲ್ಲಿ ವಿಶೇಷವಾಗಿ ಒಂದು ಹೆಲ್ತಿ ಬಸವರಾಜ ವೆಂಕಟೇಶ್ ಅವರು ಕೂಡ ನೆನಪಿನ ಕಾಲದಲ್ಲಿ ಸಲ್ಲಿಸುವುದರಿಂದ ರಾಜ್ಯದ ವಸತಿ ಸಚಿವರು ಶ್ರೀಯುತ ಕುಮಾರ್ ಬಂಗಾರಪ್ಪ ಶಾಸಕರು ಸರ್ವ ಕ್ಷೇತ್ರಗಳು ಸಮರ್ಪಿಸಿದರು. ಕಾರ್ಯಕ್ರಮದ ಕೊನೆಯದಾಗಿ ಶ್ರೀಯುತ ಶ್ರೀಗುರು ಭಾಗಿಯವರು ಈಶ್ವರ ಪರಂಪರೆ ಸಪ್ತಾಹದ ಈ ಸಂದರ್ಭದಲ್ಲಿ ಕಲಾವೈಭವ ಕನ್ನಡ ಅವತರಣಿಕೆ ಬಿಡುಗಡೆ ಮಾಡಲು ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡ ಶ್ರೀ ಬಿ ಎಸ್ ಯಡಿಯೂರಪ್ಪನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಬೆಂಗಳೂರು ವಲಯದ ಪರವಾಗಿ ತುಂಬುದಯದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣೀಭೂತರಾದ ಮತ್ತು ಕರ್ನಾಟಕದ ಪರಂಪರೆ ಕುರಿತು ಭಾಷಣ ಮಾಡಿದ ಶ್ರೀ ಕುಮಾರ್ ಬಂಗಾರಪ್ಪನವರು, ಶಾಸಕರು, ಕ್ಷೇತ್ರ, ಕರ್ನಾಟಕ ಸರ್ಕಾರ ಇವರಿಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಬೆಂಗಳೂರು ವಲಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿ ವರ್ಗದವರಿಗೂ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ವಿಭಾಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಪುಸ್ತಕವನ್ನು ಪ್ರಕಟಿಸಲು ಸಲಹೆ ಸೂಚನೆಗಳನ್ನು ನೀಡಿದ ಶ್ರೀಮತಿ ವಿದ್ಯಾವತಿ ಅವರು, ಭಾರತೀಯ ಆಡಳಿತ ಸೇವೆ ಮಹಾನಿರ್ದೇಶಕರು, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ನವದೆಹಲಿಯವರಿಗೆ ತುಂಬ ಆಭಾರಿಯಾಗಿದ್ದೇವೆ. ವಿಶ್ವ ಪರಂಪರೆ ಸಪ್ತಾಹದ ಕುರಿತು ಭಾಷಣ ಮಾಡಿದ ಹಾಗೂ ಈ ಕಲಾವೈಭವ ಕನ್ನಡ ಅವತರಣಿಕೆ ಪುಸ್ತಕವನ್ನು ಹೊರತರಲು ಪ್ರೋತ್ಸಾಹಿಸಿದ ಡಾಕ್ಟರ್ ಜಿ ಮಹೇಶ್ವರಿ ಅವರು, ಪ್ರಾದೇಶಿಕ ನಿರ್ದೇಶಕರು, ದಕ್ಷಿಣ ವಲಯ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಬೆಂಗಳೂರು ವಲಯವರಿಗೆ ನಮ್ಮ ವಿಭಾಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಲಾವೈಭವದ ಕನ್ನಡದ ಅವತರಣಿಕೆ ಪುಸ್ತಕವನ್ನು ಹೊರತರಲು ಮೂಲ ಕಾರಣೀಭೂತರು ಹಾಗೂ ಕನ್ನಡಿಗರಾದ ನಮಗೆ ಬೆಂಗಳೂರು ವಲಯದ ಸ್ಮಾರಕಗಳ ಬಗ್ಗೆ ಮಾಹಿತಿಯನ್ನು ಕರ್ನಾಟಕದ ಜನತೆಗೆ ಸರಳ ಕನ್ನಡದಲ್ಲಿ ಒದಗಿಸಲು ತಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಕನ್ನಡದ ಅಧಿಕಾರಿಗಳಿಗೆ ಅನುವು ಮಾಡಿಕೊಟ್ಟ ಡಾಕ್ಟರ್ ಶಿವಕಾಂತ್ ವಾಜಪೇಯಿ ಅವರು, ಪುರಾತತ್ವ ಅಧೀಕ್ಷಕರು, ಬೆಂಗಳೂರು ವಲಯ, ಇವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಪುಸ್ತಕವನ್ನು ಹೊರತರಲು ಮುಖ್ಯವಾಗಿ ನಮ್ಮ ಕರ್ನಾಟಕ ವಿದ್ವಾಂಸರಾದ ಡಾಕ್ಟರ್ ನಾಗರಾಜ್ ಶರ್ಮಾ ಅವರು, ಇತಿಹಾಸ ಸಂಶೋಧಕರು, ಬೆಂಗಳೂರು, ಹಾಗೂ ಡಾಕ್ಟರ್ ಡಿ ಶೋಭಾ, ಉಪನ್ಯಾಸಕರು, ಇತಿಹಾಸ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ, ಇವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು.
ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಪರವಾಗಿ ತುಂಬದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಪ್ರಸಾರ ಮಾಡಲು ಸಹಕರಿಸಿದ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಪುಸ್ತಕವನ್ನು ಅತಿ ಕಡಿಮೆ ಅವಧಿಯಲ್ಲಿ ಸುಂದರವಾಗಿ ಮುದ್ರಿಸಿದ ಸುಹಾಸ್ ಗ್ರಾಫಿಕ್ಸ್ನ ಶ್ರೀ ಮೇಲ್ಕೋಟೆ ಮುರಳಿಯವರಿಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಬೆಂಗಳೂರು ವಲಯದ ಪರವಾಗಿ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮ ನಿರೂಪಿಸಿದ ಶ್ರೀ ಜೆ ರಂಗನಾಥ್ ಪುರಾತತ್ವ ವೀಕ್ಷಕರು ಆ ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮ ಯೋಗದಾನ ನೀಡಿದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಬೆಂಗಳೂರು ವಲಯದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. Ready? Okay, thank you.